ಗೈಸ್ ಹಾಯ್ ಹಲೋ ನಮಸ್ತೆ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ತುಂಬ ಟೈಮ್ ಆದಮೇಲೆ ಐ ಆಮ್ ಡೂಯಿಂಗ್ ಮೈ ವ್ಲಾಗ್. ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ನನಗೆ ಗೊತ್ತು, ನಾಲ್ಕೈದು ದಿನ ಆಯಿತು. ಐ ಥಿಂಕ್ ಒಂದು ವಾರನೇ ಆಯಿತು ಇವತ್ತಿಗೆ. ಬಟ್ ಯಾ, ತುಂಬಾ ದೆರ್ ವಾಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್. ಆ್ಯಂಡ್ ದೆನ್ ಫಸ್ಟ್ 2 to 3 ಡೇಸ್ ಸ್ವಲ್ಪ ಜ್ವರ, ಶೀತ ಹಾಗೆಲ್ಲ ಇತ್ತು. ಆ್ಯಂಡ್ ದೆನ್ ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತ ನಿಮಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ. ಸೊ ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಗೈಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಲಿರ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಆ್ಯಂಡ್ ದೆನ್ ಒನ್ ಗುಡ್ ನ್ಯೂಸ್ ನಾನು ನಿಮಗೆ ಏನು ಕೊಡಬೇಕು ಅಂದರೆ, ಐ ಆಮ್ ಬೈಯಿಂಗ್ ಮೈ ವೆರಿ ಫಸ್ಟ್ ಕಾರ್ ಇನ್ ಇಂಡಿಯಾ. ಗಲ್ಫಲ್ಲಿ ನನ್ನ ಹತ್ರ ಕಾರ್ ಇತ್ತು, 2 ಕಾರ್ ಇತ್ತು. ಬಟ್ ಹಿಯರ್ ಇನ್ ಇಂಡಿಯಾ, ಕಮಿಂಗ್ ಫ್ರಮ್ ಅ ಸ್ಮಾಲ್ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ಯಾವತ್ತೂ ಒಂದು ನಮ್ಮ ಸ್ವಂತ ಗಾಡಿಯಲ್ಲಿ ಇವತ್ತು ತನಕ ಕೂತಿಲ್ಲ. ಸೊ ಸಮ್ ಹೌ ದೇವರು ದೊಡ್ಡವನು, ಆ್ಯಂಡ್ ಥಿಂಗ್ಸ್ ಈಸ್ ವರ್ಕಿಂಗ್ ಔಟ್. ಸೊ ನಾನು ನನ್ನ ಫಸ್ಟ್ ಕಾರ್ ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಐ ಥಾಟ್ ನಾನು ಅದೇ ದಿನ ಮೀಟಪ್ ಕೂಡ ಇಡ್ತೀನಿ ಅಂತ. ಸೊ ಮೈಸೂರಲ್ಲೇ ಗಾಡಿ ನಾನು ಪರ್ಚೇಸ್ ಮಾಡ್ತಿರೋದು. ಅದ್ರ ಹಿಂದೆನೇ ಇತ್ತು ಇಷ್ಟು ದಿನ, ನಾನು ಅದ್ರ ಹಿಂದೆನೇ ಇದ್ದೆ ಕಂಪ್ಲೀಟಾಗಿ. ಡಾಕ್ಯುಮೆಂಟೇಷನ್ ಆಗಿರ್ಬೋದು, ಅದು ಇದು ಅಂತ ಅದ್ರ ಹಿಂದೆನೇ ಇದ್ದೆ ನಾನು. ಅದಕ್ಕೋಸ್ಕರ ದ ಮೇಯ್ನ್ ರೀಸನ್, ಅದಕ್ಕೋಸ್ಕರ ನನಗೆ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈಗ ಎಲ್ಲ ಸಾರ್ಟ್ ಔಟ್ ಆಗುಂಟು. ಇನ್ನು ಇದಾದಮೇಲೆ ಕಂಪ್ಲೀಟಾಗಿ ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಬೇಕು ಪ್ರಾಪರಾಗಿ ಯೂಟ್ಯೂಬಲ್ಲಿ. ಇನ್ಸ್ಟಾದಲ್ಲಿ ಮಾಡ್ತಾ ಇದ್ದೀನಿ. ಇನ್ಸ್ಟಾದಲ್ಲಿ ನಾನು ಮಿಸ್ಸೇ ಮಾಡಿಲ್ಲ. ಪ್ರತಿಯೊಂದು ದಿನ ಐ ಆಮ್ ಪೋಸ್ಟಿಂಗ್ ಎವ್ರಿ ಸಿಂಗಲ್ ಡೇ. ಆ್ಯಂಡ್ ತುಂಬ ಜನ ನನಗೆ ಮೆಸೇಜ್ ಕಳಿಸಿದ್ರಿ, ಬ್ರೋ ಏನಾಯಿತು, ಎಲ್ಲಿದ್ದೀರಾ, ವ್ಲಾಗ್ ಬಂದಿಲ್ಲ, ಹಾಗೆ ಹೀಗೆ ಅಂತ. ಥ್ಯಾಂಕ್ ಯು, ಟು ಬಿ ಆನೆಸ್ಟ್. ಇಷ್ಟೆಲ್ಲ ನೀವು ಕೇಳ್ತೀರಾ, ಐ ಆಮ್ ಟ್ರೂಲಿ ಗ್ರೇಟ್ಫುಲ್. ಆ್ಯಂಡ್ ಯಾ, ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಮೀಟಪಿಗೆ ಬರಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನೀವು ನನ್ನ ಮೀಟ್ ಆಗಕ್ಕೆ ಬರ್ತಿರೋದಲ್ಲ, ನಾನು ನಿಮ್ಮನ್ನ ಮೀಟ್ ಆಗಕ್ಕೆ ನಾನು ಕರಿತಿರೋದು ನಿಮ್ಮನ್ನ, ಆ ಥರ ತಿಳ್ಕೊಳ್ಳಿ. ಆ್ಯಸ್ ಅ ಎಲ್ಡರ್ ಬ್ರದರ್, ಆ್ಯಸ್ ಅ ಫ್ರೆಂಡ್, ಆ್ಯಸ್ ಸಮ್ ಒನ್ ಯು ಲವ್, ಐ ವಾಂಟ್ ಯು ಗೈಸ್ ಟು ಬಿ ದೇರ್. ಇಫ್ ಮೈಸೂರಿಂದ ಯಾರಾದರೂ ಈ ಬ್ಲಾಗ್ನ ನೋಡ್ತಾ ಇದ್ರೆ, ಪ್ಲೀಸ್ ಬಿ ದೇರ್. ಇದೇ ಸ್ಯಾಟರ್ಡೇ ಬೆಳಿಗ್ಗೆ 11 ಗಂಟೆಗೆ. ಎಕ್ಸಾಕ್ಟ್ ಲೊಕೇಶನ್ ಮಾಂಡೋವಿ ಮೋಟರ್ಸ್, ನೆಕ್ಸಾ, ವಿನೋಬಾ ರೋಡ್, ಜಯಲಕ್ಷ್ಮೀಪುರಂ, ಮೈಸೂರು. ಮಾಂಡೋವಿ ಸ್ಕ್ವೇರ್ ಅಂತ ಉಂಟು. ಸೊ ವಿನೋಬಾ ರೋಡಲ್ಲಿರೋದು ಜಯಲಕ್ಷ್ಮೀಪುರಂ. ಸೊ ನೆಕ್ಸಾದಲ್ಲಿ ಗಾಡಿ ತಗೋತಾ ಇದ್ದೀನಿ. ಬೆಳಿಗ್ಗೆ 11 ಗಂಟೆಗೆ ಇದೇ ಸ್ಯಾಟರ್ಡೇ 11th ಆಫ್ ಅಕ್ಟೋಬರ್. ಇನ್ನು 2 ದಿನ ಉಂಟು. ಈ ವಿಡಿಯೋ ಆಬ್ವಿಯಸ್ಲಿ ಇವತ್ತೇ ಪೋಸ್ಟ್ ಮಾಡ್ತೀನಿ. 2 ದಿನ ಉಂಟು. ಇಫ್ ಯು ಗೈಸ್ ಆರ್ ಸಮ್ವೇರ್ ಫ್ರಮ್ ದೇರ್, ಪ್ಲೀಸ್ ವಿಸಿಟ್ ದೇರ್ ಆ್ಯಂಡ್ ವಿ ವಿಲ್ ಟಾಕ್. ನನಗೆ ನಿಮ್ಮನ್ನ ಮೀಟ್ ಆಗಬೇಕು. ಐ ರಿಯಲಿ ವಾಂಟ್ ಟು ಮೀಟ್ ಯು ಗೈಸ್. ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ಮೀಟಪ್. ಫ್ಯಾನ್ ಮೀಟಪ್ ಅನ್ನೋಕ್ಕಿಂತ ಜಾಸ್ತಿ ಫ್ಯಾಮಿಲಿ ಮೀಟಪ್ ಅಂತಲೇ ಹೇಳ್ಬೋದು. ಟು ಬಿ ಆನೆಸ್ಟ್, ನಾನು ಐ ವಿಲ್ ಬಿ ಆನೆಸ್ಟ್ ವಿತ್ ಯು ಗೈಸ್. ನನಗೆ ನಿಮಗೂ ಗೊತ್ತು ಈ ಇಂಡಿಯನ್ ಫ್ಯಾಮಿಲೀಸ್ ಎಲ್ಲ ಹೇಗೆ ಅಂತ. ನೀವೇನೋ ಜೀವನದಲ್ಲಿ ಒಳ್ಳೇದು ಮಾಡ್ತಾ ಇದ್ದೀರಾ ಅಂತ ಸಂತೋಷ ಪಡೋದು ಸೆಕೆಂಡರಿ, ಹೊರ್ಕೊಂಡು ಸಾಯೋದು ಫಸ್ಟು. ಸೊ ಆಬ್ವಿಯಸ್ಲಿ ಅದು ಇಟ್ಸ್ ನೇಚರ್ ಅಲ್ವಾ, ವಿ ಕಾಂಟ್ ಡೂ ಎನಿಥಿಂಗ್. ಬಟ್ ನನಗೆ ಗೊತ್ತು, ಕೆಲವೊಬ್ರು ದೇ ಆರ್ ರಿಯಲಿ ದೇರ್ ಫಾರ್ ಮೀ, ಸ್ಪೆಷಲಿ ನನ್ನ ಸೋಷಿಯಲ್ ಮೀಡಿಯಾ ಫ್ಯಾಮಿಲಿಯಿಂದ. ದೇ ಆರ್ ರಿಯಲಿ ದೇರ್. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಐ ಹೋಪ್ ನಿಮ್ಮ ಲೈಫಲ್ಲೂ ಈ ಸಂತೋಷ, ಈ ಹುಡುಗರಿಗೆ ಗೊತ್ತು ಒಂದು ಫಸ್ಟ್ ಕಾರ್ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ಅಂತ. ಅದು ಒಂದು ಗಾಡಿ ಇಲ್ಲದಾಗ ಎಷ್ಟೆಲ್ಲ ಡಿಸ್ರೆಸ್ಪೆಕ್ಟ್, ತಂದೆ ತಾಯಿಗೆ ಎಷ್ಟೆಲ್ಲ ಕಷ್ಟ, ಅದೆಲ್ಲ ಫೇಸ್ ಮಾಡಿಬಿಟ್ಟೆ ನಾನು ಬಂದಿರೋದು. ದೇವರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಸೂನ್. ದಿಸ್ ಸ್ಯಾಟರ್ಡೇ ವಿ ಆರ್ ಗೋನಾ ಗೆಟ್ ಅವರ್ ಫಸ್ಟ್ ಕಾರ್ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ. ನೀವಿಲ್ಲಿ ನೋಡ್ತಿದ್ದೀರಲ್ಲ ಈ ಸೆಟಪ್ ಎಲ್ಲ, ದಿಸ್ ವಾಸ್ ನಥಿಂಗ್ ಲೈಕ್ ಬಿಫೋರ್. ಆಯಿತಾ, ನಾವು ಈ ಥರ ಇತ್ತಿಲ್ಲ. ಐ ಥಿಂಕ್ ನಮ್ಮ ಹಳೆ ಮನೆ ಕೂಡ ಈ ರೂಮ್ ಅಷ್ಟೇ ಇತ್ತು, ಒಂದು ರೂಮ್ ಅಷ್ಟು. ಲೈಕ್ ವೆನ್ ಮೈ ಪೇರೆಂಟ್ಸ್ ವೇರ್ ಹಿಯರ್ ಬ್ಯಾಕ್ ಇನ್ ದ ಡೇಸ್, ಆಯಿತಾ, ತುಂಬ ಬ್ಯಾಕ್ ಇನ್ ದ ಡೇಸ್, ಒಂದೇ ರೂಮ್ ಒಳಗೆ ಕಿಚನ್, ಬಾತ್ರೂಮ್, ಬೆಡ್ರೂಮ್ ಆ್ಯಂಡ್ ಹಾಲ್. ಲೈಕ್ ನನ್ನ ಕ್ಲೋಸ್ ಒನ್ಸಿಗೆ ಇದೆಲ್ಲ ಗೊತ್ತು. ಆ್ಯಂಡ್ ನಿಮಗೂ ಆಬ್ವಿಯಸ್ಲಿ ಐ ಜಸ್ಟ್ ವಾಂಟ್ ಟು ಲೆಟ್ ಯು ನೋ ದಟ್ ಏನೇ ನಿಮ್ಮ ಲೈಫಲ್ಲಿ ಆಸೆ ಆಕಾಂಕ್ಷೆ ಇರಲಿ, ಜಸ್ಟ್ ವರ್ಕ್ ಫಾರ್ ಇಟ್ ಎವ್ರಿ ಸಿಂಗಲ್ ಡೇ, ಪುಟ್ ಎಫರ್ಟ್ಸ್, ಥಿಂಗ್ಸ್ ವಿಲ್ ಚೇಂಜ್. ಪ್ರತಿದಿನ ಡೋಂಟ್ ಥಿಂಕ್, ಓಕೆ ನಾನು ಇವತ್ತು ಎಫರ್ಟ್ ಹಾಕಿದೆ, ನಾಳೆ ಚೇಂಜ್ ಆಗಿಲ್ಲ, ನಾನು ಇವತ್ತು ಇಷ್ಟೆಲ್ಲ ಶ್ರಮ ಪಟ್ಟೆ ಅಂದರೂ ನಾಳೆ ಸೇಮ್ ಉಂಟು. ಇಟ್ಸ್ ನಾಟ್ ಈಸಿ ಗೈಸ್, ಇಟ್ಸ್ ನಾಟ್ ಈಸಿ. ನಿಮಗೆ ನನ್ನ ಕ್ಲೋಸ್ ಸೈಡ್ ನಿಮಗೆ ಗೊತ್ತಿದ್ರೆ, ನಾನು ಇನ್ಸ್ಟಾಗ್ರಾಮಲ್ಲೂ ಹೇಳಿದ್ದೆ, ನನಗಂತೂ ಗಾಡಿ ಇಲ್ಲದೆ ಇಷ್ಟೆಲ್ಲ ಅವಮಾನ ನಾನು
ತೆಕೊಂಡಿದ್ದೀನಿ ಅಂದರೆ ನನಗೆ ಕೇಳಬೇಡಿ. ನನಗೆ ಒಂದೊಂದು ಅವಮಾನ ಇನ್ನೂ ನನ್ನ ತಲೆಯೊಳಗುಂಟು. ಅದು ಹೋಗಲ್ಲ ನನ್ನ ತಲೆಯಿಂದ, ಅದು ಹೋಗಲ್ಲ. 6 ವರ್ಷದ ಮುಂಚೆ ನಿಮಗೆ ಗೊತ್ತಿರ್ಬೋದು, 6 ವರ್ಷ ಆಯಿತು ಆ ಒಂದು ಇನ್ಸಿಡೆಂಟ್ ನಡೆದು ಈ ಗಾಡಿ ಬಗ್ಗೆ. ಬಟ್ ನನಗೆ ಇನ್ನೂ ಮರೆಯೋಕ್ಕಾಗಿಲ್ಲ. ಸೊ ಐ ಕೀಪ್ ಥಿಂಗ್ಸ್ ಇನ್ ಮೈ ಮೈಂಡ್. ನನಗೆ ಯಾರಾದರೂ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಟ್. ಯಾಕಂದರೆ ನಾನು ಇಫ್ ಇನ್ ಕೇಸ್ ಡಿಸ್ರೆಸ್ಪೆಕ್ಟ್ ಆದರೆ ಐ ವಿಲ್ ವರ್ಕ್ ಫಾರ್ ಇಟ್. ಅದೇನೇ ಆಗಲಿ ಐ ವಿಲ್ ವರ್ಕ್ ಫಾರ್ ಇಟ್. ಅವ್ರು ಆಗಲ್ಲ ಅಂದರೂ ನಾನು ಮಾಡಿ ತೋರಿಸ್ತೀನಿ. ಡಿಸ್ರೆಸ್ಪೆಕ್ಟ್ ಈಸ್ ಮೈ ಪವರ್ ಅಂತಲೇ ಹೇಳ್ಬೋದು. ನನಗೆ ಸುಮ್ಮನೆ ಯಾರಾದರೂ ನೀನು ಮಾಡಿಬಿಡ್ತೀಯ ಅಂದರೆ ನನಗೆ ಆ ಫೈರ್ ಬರಲ್ಲ ಮನಸ್ಸೊಳಗೆ. ನಿನ್ನಿಂದ ಆಗಲ್ಲ ಅಂತ ಹೇಳುವಾಗ ಐ ವಿಲ್ ಡೂ ಇಟ್. ಸೊ ಐ ಜಸ್ಟ್ ವಾಂಟ್ ಯು ಗೈಸ್ ಟು ಬಿ ಲೈಕ್ ದ್ಯಾಟ್. ಸೊ ಯಾರೇ ಅವಮಾನ ಮಾಡಿದರೆ, ಯಾರು ಏನೇ ಹೇಳಿರಲಿ, ಜಸ್ಟ್ ಟೇಕ್ ಇಟ್ ಆಸ್ ಅ ಪಾಸಿಟಿವ್ ಸೈಡ್ ಆ್ಯಂಡ್ ಕೀಪ್ ಗೋಯಿಂಗ್. ಜಸ್ಟ್ ಈಗ ಹೇರ್ ಕಟ್ ಎಲ್ಲ ಮಾಡಿಸಿ ಬಂದಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಹೇಳಿ. ಐ ಲುಕ್ ಲೈಕ್ ದ ಓಲ್ಡ್ ಕಾರ್ಪೊರೇಟ್ ಕನ್ನಡಿಗ ಫ್ರಮ್ ಗಲ್ಫ್ ಅಲ್ವಾ. ನಾನು ಬಿ ಎಡ್ ಎಲ್ಲ ಕಟ್ ಮಾಡಿಸಿದ್ದಿಲ್ಲ, ಬಟ್ ಈಗ ಮಾಡಿಸಿದ್ದೀನಿ. ಯಾಕಂದರೆ ನಾನು ನಿಮ್ಮನ್ನ ಮೀಟ್ ಮಾಡ್ತಿದ್ರಿ ಇದೇ ಸ್ಯಾಟರ್ಡೇ ಬೆಳಿಗ್ಗೆ 11 ಗಂಟೆಗೆ. ಐ ಆಮ್ ಟೆಲಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್, ಮೈಸೂರಲ್ಲಿ. ಬಿ ದೇರ್ ಗಾಯ್ಸ್, ಬಿ ದೇರ್. ಇಫ್ ಸಮ್ಮನ್ ಈಸ್ ವಾಚಿಂಗ್ ಫ್ರಮ್ ಮೈಸೂರ್, ಬಿ ದೇರ್. ಜಯಲಕ್ಷ್ಮೀಪುರಂ, ವಿನೋಬಾ